ಲಲಿತಾ ಎದ್ದಾಳ ಲಲಿತಾ? ಲಲಿತಾ ಅಪ್ಪ, ಯಾಕಪ್ಪ ಅವಾಗ 3 ದಿನಕ್ಕೊಂದ್ಸರಿ ಹಿಂಗ ತಲೆ ತಿರ್ಗಕತೈತಿ? ಏನಾರ ತೊಂದ್ರೆ ಐತನ? ಅದಪ್ಪ, ದವಾಖಾನಿಗೆ ಹೋಗಿ ಬರ್ಬೇಕಂತನ ಅನ್ಕೊಂಡಿದ್ಲು. ಹೆಂಗು ಭಾವನಾನು ಬಂದಿದ್ಲಲ್ಲ, ಹೋಗಿ ಒಂದ್ಸರಿ ತೋರ್ಸ್ಕೊಂಬಂದ್ರ ಆತ ಅಂತ ಅನ್ಕೊಂಡ್ಲು. 3 ದಿನಕ್ಕೊಂದ್ಸರಿ ನೆಗಡಿನೂ ಆಕತೈತಿ. ಈಗ ನೆಗಡಿ ಆಗತ್ತ, ಜ್ವರನೂ ಬರ್ತಾವು, ಭಾಳ ಆರಾಮಿಲ್ಲದಂಗೆ ಆಕತಿತ್ತು. ಅದ ಹುಬ್ಳಿಗೆ ಹೋಗೋಣ ಅಂತ ಅನ್ಕೊಂಡಿದ್ಲು. ನಿನ್ನ ಮದುವೆ ಆದ್ಮೇಲೆ ಹೋದ್ರ ಅಂತಂದು ಬಿಟ್ಟ. ಓ, ಈಗ ಹೋಗಿ ಬರ್ತೀನಿ ನಾನ ಕರ್ಕೊಂಡು. ಇರ್ಲಪ್ಪ ಇರ್ಲಿ, ನಾನು ಅವನ್ ಕರ್ಕೊಂಡು ಹೋಗ್ತೀನಂತ. ಯಾಕೇನ ಪಾಪ ಎಷ್ಟು ತೊಂದರೆ ಅನ್ಭವಿಸಕತ್ತಾಳ ಅವ್ವ. ಅಲ್ಲ, ಎಲ್ಲದ ನಾವು ಡಾಕ್ಟ್ರ್ ಇಟ್ಟತ್ತಾದ್ರೂ ಬರಲಿಲ್ಲಲ್ಲ? ಇಲ್ಲಪ್ಪ, ಫೋನ್ ಮಾಡಿ ಬಂದೀನಿ, ಬರ್ತೀನಿ ಅಂದ್ರು. ತಡಿ ನೋಡಿ ಬರ್ತೀನಿ. ಇಲ್ಲ ಇಲ್ಲ, ನಾನೇ ಬಂದೆ. ಸಾರಿ, ಒಂದು ಪೇಷಂಟ್ ಬಂತು, ಅದು ಅರ್ಜೆಂಟು ಅಂತಂತು. ಒಂದು ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ಟು ಬಂದೆ. ಸಿಸ್ಟರ್ ಡ್ರಿಪ್ಸ್ ಹಾಕ್ಯಾರ. ಸಾರಿ ಸಾರಿ. ಏನಾಯ್ತು ಮತ್ತೆ? ಅದೇನೋ ಗೊತ್ತಿಲ್ರಿ. ಅವತ್ತು ಬಂದು ನೀವು ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಆರಾಮ ಇದ್ಲು, ಓಡಾಡಿದ್ರು. ಈಗ ಏನಾತ ಸಡನ್ ಆಗಿ ರಪ್ ಅಂತ ಬಿದ್ದ ಬಿಟ್ರಿ ಮತ್ತೆ. ಹಾಂ, ನೋಡ್ತೀನಿ. ನಾನು ಅವತ್ತೇ ಹೇಳಿದ್ನಲ್ಲ, ಒಂದು ಸ್ವಲ್ಪ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ಬೇಕು, ಒಂದು ಸ್ವಲ್ಪ MRI ಸ್ಕ್ಯಾನ್ ಮಾಡಿಸ್ಬೇಕು, ಕರ್ಕೊಂಡು ಹೋಗ್ರಿ ಹುಬ್ಳಿಗೆ ಅಂತ ಹೇಳಿದೆ. ಯಾಕೆ ಇನ್ನೂ ಕರ್ಕೊಂಡು ಹೋಗಿಲ್ಲ ನೀವು? ಅದು ನನ್ನ ಮದುವೆ ಇತ್ತಲ್ಲ ಡಾಕ್ಟ್ರ, ಅದಕ್ಕೆ ಅವ್ವ ಮದುವೆ ಆದಮೇಲೆ ಹೋಗ್ತೀನಿ ಅಂತ ಅಂದ್ರಂತೆ. ಅದಕ್ಕೆ ಈಗ ನಾನೇ ಕರ್ಕೊಂಡು ಹೋಗ್ತೀನಿ ರೀ. ನಾಳೆ ನಾಡಿದ್ರಾಗ ಹೋಗ್ಬಿಡ್ತೀವಿ ರೀ. ಒಳ್ಳೇದು. ಇಂಥದ್ದೆಲ್ಲ ವಯಸ್ಸಾಗಿತ್ತಲ್ಲ, ಹೆಲ್ತ್ ವಿಷಯದೊಳಗೆ ನೀವು ನಿರ್ಲಕ್ಷ್ಯ ಮಾಡಲಿಲ್ಲ ಅಂದ್ರೆ ಚಲೋ. ಸ್ವಲ್ಪ ಆದಷ್ಟು ನಾಳೆನೇ ಕರ್ಕೊಂಡೋದ್ರು ಒಳ್ಳೇದು. ಇವತ್ತು ಕರ್ಕೊಂಡೋದ್ರು ಒಳ್ಳೇದೇ. ಪಾಪ ಅವ್ರು ನೋಡಿ ಕೇಳಿ ಆಗುತ್ತಂದ್ರೆ, ಪಾಪ ಕುತ್ಕೋತಾರಂದ್ರೆ ಕರ್ಕೊಂಡು ಹೋಗಿ. ಇಲ್ಲಾಂದ್ರೆ ನಾಳೆ ನಾಡಿದ್ರೆ ಕರ್ಕೊಂಡು ಹೋಗಿ ಬರ್ರಿ. ಪಾಪ ಈಗ ನೀವು ಹೊಸ್ದಾಗಿ ಮದುವೆ ಆಗಿರಿ, ಅರ್ಥ ಆಗುತ್ತೆ ನಂಗೂ. ಅದೆಲ್ಲ ಏನು ಪರವಾಗಿಲ್ಲ ಸರ್. ನಮ್ಮ ತಾಯಿ ಆರೋಗ್ಯದ ಮುಂದೆ ಅದೆಲ್ಲ ಏನು ಹೆಚ್ಚಿಂದಲ್ರಿ. ಆಹಾ, ನನ್ನ ಆರೋಗ್ಯದ ಮಂದಿ ಏನು ನಿನಗೆ ಹೆಚ್ಚಿಂದಲ್ಲನ? ಇಂಥವು ಬಣ್ಣ ಬಣ್ಣದ ಮಾತಾಡಿ ಮಾತಾಡಿ ಊರನ್ನವ್ರನ್ನೆಲ್ಲರನ್ನು ಬುಟ್ಟೆ ಹಾಕೋಬೋದು. ನನ್ನನ್ನು ಬುಟ್ಟೆ ಹಾಕೋಣಕ್ಕಾಗಲ್ಲಲ್ಲ. ಆತ ಹೆಂಗೂ ದವಾಖಾನೆಗೆ ನಾವು ಹೋಗ್ಬೇಕಂತ ಅನ್ಕೊಂಡಿದ್ವಿ. ಪಾಪ ನನ್ನ ಮಗಳು, ನಮ್ಮ ಮಳೆಯರು ಎಲ್ಲರೂ ಹೋಗ್ಯಾರ. ಅವ್ರಿಗೆ ಯಾಕೆ ನನ್ನ ದವಾಖಾನೆ ಕರ್ಕೊಂಡು ದವಾಖಾನೆ ಕುತ್ಕೊಂಡು ಅಲ್ಲೆಲ್ಲ ಬೋರ್ ಹೊಡ್ಸ್ಕೊಂಡು ದವಾಖಾನೆ ವಾಸನೆ ಕುಡ್ಕೊಂಡು ಕುಂದ್ರದ ಅವಶ್ಯಕತೆ ಏನಿಲ್ಲ. ಇವನ್ ಹೆಂಡ್ತಿನ ದೂರ ಮಾಡೋಕೆ ನನಗಿದ ಒಳ್ಳೆ ಚಾನ್ಸು. ಹಾಗೆ ಮಾಡ್ತೇನೆ. ಇವತ್ತು ಬೇಡ, ನಾಳೆ ಹೋಗೋಣ ಅಂತ ಹೇಳ್ತೀನಿ. ಏನು ಮಾತಾಡಕತ್ತ ನೀವ? ಸ್ವಲ್ಪ ಖಬರಿ ಐತೆ ಇವ್ರಿಗೆ. ಹೊಸ್ದಾಗಿ ಮದುವೆ ಆಗೈತಿ, ಇವತ್ತ ಕಾರ್ಯ ಅಂತ ಗೊತ್ತೈತಿ. ಆದ್ರೂ ಪರವಾಗಿಲ್ಲ, ನಮ್ಮ ತಾಯಿ ಆರೋಗ್ಯದ ಮಂದಿ ಏನು ಹೆಚ್ಚಿಂದಲ್ಲ ಅಂತ ಹೇಳ್ತಾರಲ್ಲ, ಅಷ್ಟು ಹೇಳಿನಿ. ನಿಮ್ಮವು ನಾಟಕ ಮಾಡಕತ್ತಲ್ಲ, ನಂಬಾಡ್ರಿ ಅಂತಂದು. ಯಪ್ಪ, ಈ ಮಮ್ಮಸ್ ಬಾಯಿಗಳು ಕಾಟನ ನನಗೆ ಜಾಸ್ತಿ ಆಗ್ಬಿಡ್ತು. ಅಲ್ಲ, ನಾಟಕ ಮಾಡೋದು ಗೊತ್ತಾಗಲ್ದನಿ ಇವ್ರಿಗೆ? ಬೇಕಂತ ಮಾಡಕತ್ತಾರ. ಮ್ಯಾಗ ಐತಿ, ಗೊತ್ತಾಗತ್ತ. ಎಂತ ಹಾಲು ಕೂಡ ಕೂಸಿ ಗೊತ್ತಾಗತ್ತ ಬೇಕಂತ ಮಾಡಕತ್ತಾಳ ಅಂತ ಹೇಳಿ. ಇತ್ತಿಗೆ ಹೆಂಗ್ ತಿಳಿವಲ್ದ? ಏನ ಬೋಳ್ ತಿಳಿದ ಅವಂಗ. ನನಗೆ ಸಾಕಾತ್ ನಂಗೆ ಇವ್ನ ಸಂಬಂಧ. ಸರಿ ನೋಡಿ, ನಿಮ್ಮ ಅನುಕೂಲ. ಕರ್ಕೊಂಡೋಗಿ, ಒಟ್ಟಿನಲ್ಲಿ ಕರ್ಕೊಂಡೋಗಿ ಬರೋದಂತೂ ಒಳ್ಳೇದು. ಹೆಲ್ತ್ ವಿಷಯದ ನಿರ್ಲಕ್ಷ್ಯ ಮಾಡಬೇಡಿ. ಬನ್ನಿ, ಈಗ ಸದ್ಯಕ್ಕೆ ನಾನು ಅವ್ರಿಗೆ ಒಂದು ಇಂಜೆಕ್ಷನ್ ಮಾಡ್ತೀನಿ. ಸ್ವಲ್ಪ ವೀಕ್ ಬೇರೆ ಆಗ್ಯಾರ, ಊಟ ಬೇರೆ ಮಾಡಿಲ್ಲ ಏನೋ ಮದ್ವೆ ಗದ್ದಲದೊಳಗೆ. ಸ್ವಲ್ಪ ಊಟ ಗಿಟ್ಟ ಮಾಡಿ ರೆಸ್ಟ್ ಮಾಡಲಿ. ಅವ್ರನ್ನ ಎಬ್ಸಕ್ಕೆ ಹೋಗ್ಬೇಡ್ರಿ, ಅವ್ರು ಆರಾಮ್ ರೆಸ್ಟ್ ಮಾಡಲಿ. ಅವ್ರಾಗೆ ಹೇಳ್ತಾರೆ. ನಾನು ಇಂಜೆಕ್ಷನ್ ಕೊಟ್ಟಿರ್ತೀನಿ, ಅವ್ರಾಗೆ ಹೇಳ್ತಾರೆ. ಬನ್ನಿ, ಇಂಜೆಕ್ಷನ್ ಕೊಡ್ತೀನಿ. ಸ್ವಲ್ಪ ನೀವು ಬನ್ನಿ. ಡಾಕ್ಟ್ರ್, ಈಗ ಅವತ್ತು ನೀವು ಗುಳಿಗೆ ತೊಗೊಳಕ್ಕೆ ಕೊಟ್ಟಿದ್ರಲ್ಲ, ಅವನ್ನೆಲ್ಲ ತೊಗೊಳಕತ್ತಾಳ ಅಂದ್ರೂ ಯಾಕೆ ಹಿಂಗೆ ತಲೆ ತಿರುಗಿ ಬೀಳಕತ್ತಾಳ? ಏನಾರ ಹೆಚ್ಚು ಕಮ್ಮಿ ಐತನ್ರಿ? ಅದ ಹೇಳಿದ್ನಲ್ಲ ಸರ್, ಅವತ್ತು ಬಂದಾಗ ನಾನು ಅದು ಬ್ಲಡ್ ಟೆಸ್ಟ್ ಮಾಡಿಸಿ ಒಂದು MRI ಬರೆದು ಕೊಟ್ಟೀನಿ ರೀ. ಒಂದು MRI ಮಾಡ್ಸಕಬೇಕು, ಮಾಡಿಸಿದ್ರೆ ಮಾತ್ರ ಗೊತ್ತಾಗತ್ತೆ ರೀ ಇದು ಏನಾಗೈತೆ ಅನ್ನೋದು. ಓ ಹೌದನ್ರಿ? ಆತಾಗದ್ರಿ, ಮಾಡಿಸ್ತೀವಿ ಬಿಡ್ರಿ. ನಾಳೆನೇ ಹೋಗ್ಬಿಡ್ತೀವಿ ತಗೋರಿ. ನಾನು ಒಂದು ಸ್ವಲ್ಪ ಇಂಜೆಕ್ಷನ್ ಮಾಡಿ ಹೋಗ್ತೀನಿ, ನೀವು ಸ್ವಲ್ಪ ಹೊರಗೆ ಬರ್ರಿ. ಶಾಯಿ ಟಪಕ್. ಸಂತೋಷ್ ಅವರೇ, ಯಪ್ಪ, ನನ್ನ ಚಪ್ಪಿ ಹಣದವ ಡಾಕ್ಟ್ರ. ಹೆಂಗೂ ಪ್ರಜ್ಞೆ ಇಲ್ದ ಬಿದ್ದಾಳ, ಹೆಂಗೆ ಚುಚ್ಚಿದ್ರು ನಡೀತಿತ್ತು ಅಂತಂದು ನನ್ನ ಚಪ್ಪಿ ನೋವು ಆಗಂಗೆ ಚುಚ್ಚಿಬಿಟ್ಟಲ್ಲ. ಮಾಡ್ತೀನಿ ನಿನಗ. ಯವ್ವ, ತಿಕ್ಕಂಗೂ ಇಲ್ಲ ಬಿಡಂಗೂ ಇಲ್ಲ. ನನ್ನ ಚಪ್ಪಿ ಹೋತೆ, ನನ್ನ ಸೊಂಟನೇ ವಾ ಚುರು 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 ಅನ್ನುತ್ತಲ್ಲಪ್ಪ ಭಗವಂತ. ದರಿದ್ರ ಡಾಕ್ಟ್ರ. ಸಂತೋಷ್ ಸರ, ಏನಾರ ಹಿಡ್ಕೋಬೇಕನ್ರಿ? ಇಲ್ಲ ಮಾಡಿದೆ, ಚಪ್ಪಿಗೆ ಮಾಡಿದೆ ಇಂಜೆಕ್ಷನ್. ಪರವಾಗಿಲ್ಲ, ನೀವು ಸರಿಸಿದ್ರಲ್ಲ ಅಷ್ಟೇ ಸಾಕು. ನಿಮ್ಮ ಯಜಮಾನ್ರಿಗೆ ಕರೀರಮ್ಮ. ಲಲಿತಾ, ನೋವಾತನ? ಲಲಿತಾ, ನೋವಾತನು ಅಂತ ಕೇಳ್ತಿರಲ್ರಿ. ಅಪ್ಪ, ಈಗ ಇವ್ರ ಮುಂದೂ ನಾನು ಪಟ್ ಅಂತ ಎದ್ದೇನು ಹೇಳಂಗೂ ಇಲ್ಲ. ಎಂತಹ ನೋವಾಕತೈತಿ, ಸುಮ್ಮ ಮಕ್ಕಂತೀನಿ. ಸಂತೋಷ್ ಅವರೇ, ಸರ ನಾ ಇಂಜೆಕ್ಷನ್ ಮಾಡೀನಿ. ಅವ್ರು ಆರಾಮಾಗಿ ಎದ್ದೇಳಿ ಸ್ವಲ್ಪ ಅವ್ರ ಕಡೆ ಗಮನ ಕೊಟ್ಟು ನೋಡ್ತಾ ಇರಿ. ಎದ್ದೇಳ್ತಾರೆ, ಇನ್ನೊಂದು ಅರ್ಧ ಗಂಟೆ ಎದ್ದೇಳ್ತಾರೆ. ಮತ್ತೆ 2 ಅವರ್ 3 ಅವರ್ ಎದ್ದೇಳಿಲ್ಲ ಅಂದರೆ ನಂಗೆ ಫೋನ್ ಮಾಡಿ.
ಅಷ್ಟರವರೆಗೂ ಬಿಡಬೇಡಿ. ಒಂದು ಅರ್ಧ ಗಂಟೆ 1 ಅವರ್ ಎದ್ರು ಅಂದರೆ ಸರಿ, ಇಲ್ಲ ಅಂದರೆ ನಂಗೊಂದು ಫೋನ್ ಮಾಡಿ ಇಮಿಡಿಯೇಟಾಗಿ ಎಮರ್ಜೆನ್ಸಿಗೆ ಶಿಫ್ಟ್ ಮಾಡೋಣ, ಆಯಿತಾ? ಹಾಂ ಸರ್, ಓಕೆ ಸರ್. ಬರ್ರಿ. ಯಾವ ಟ್ಯಾಬ್ಲೆಟ್ ಕೊಡ್ತೀರಾ? ಇಲ್ಲಿಲ್ಲ, ಅದು ಅವತ್ತು ಕೊಟ್ಟಿದ್ನಲ್ಲ ಅದೇ ಟ್ಯಾಬ್ಲೆಟ್ನೇ ಕೊಡಿ, ಪರವಾಗಿಲ್ಲ, ನಡೀತದ. ಆದಷ್ಟು ಬೇಗ ಕರ್ಕೊಂಡು ಹೋಗಿ ಬಂದ್ಬಿಡ್ರಿ. ಹಾಂ ಬರ್ರಿ ಸರ್, ನಿಮ್ಮನ್ನು ಬಿಟ್ಟು ಬರ್ತೀನಿ. ಇಲ್ಲ, ನಾನು ಇವತ್ತು ಬೈಕ್ ತಂದೀನಿ, ನಾನೇ ಬಂದಲ್ಲ, ಪರವಾಗಿಲ್ಲ. ನಾನು ಹೋಗಿ ಬರ್ತೀನಿ. ಅಲ್ಲೋ, ನೀವು ಈಗ ಊರಿಗೆ ಹೊಂಟಿದ್ರೇನ ಕಾರೇ ಐತಂತಂದು? ಹೌದಿಲ್ಲ, ಒಂದು ಕೆಲಸ ಮಾಡ್ರಿ, ನೀವಿಬ್ರು ಗಂಡ ಹೆಂಡ್ತಿ ಹೋಗ್ಬಿಡ್ರಿ. ನಾ ಎಲ್ಲ ಇರ್ತೀನಲ್ಲ, ನಾನು ನೋಡ್ಕೋತೀನಿ. ಇವ್ರು ಟ್ರಿಪ್ಪಿಗೆ ಹೋಗ್ಯಾರಲ್ಲ, ಇವ್ರಿಗೆ ಹೇಳ್ತೀನಿ ಒಂದಿನ ಟ್ರಿಪ್ ಹೋಗಿ ಮುಗಿಸ್ಕೊಂಡು ಬರ್ತೀನಿ ಅಂದಾರ. ಬರ್ತಾರೆ, ಹೆಂಗ ಮ್ಯಾನೇಜ್ ಆಗ್ತೈತಿ. ಬರ್ತಾರಲ್ಲ, 3 ಮಂದಿ ಹೆಣ್ಮಕ್ಳು ಬರ್ತಾರ. ಹೋಗ್ಬಿಡ್ರಿ ನೀವು ಹೋಗವ, ನೀ ಎಲ್ಲ ಬಟ್ಟೆ ಇಟ್ಕೋ. ಆಹಾಹಾಹಾ, ಏನಿಬ್ರು ಗಂಡ ಹೆಂಡ್ತಿ ನಾಟಕ ಮಾಡ್ತಾರೋ, ನೀ ಎತ್ತಂಗೆ ಮಾಡು ನಾ ಸತ್ತಂಗೆ ಮಾಡು ಅಂತಂದು. ನೋಡು ನೋಡು, ನಮ್ಮ ರೂಮ್ ಸಮೇಕ್ ಹಿಂಗಿಲ್ಲ. ನಮ್ಮ ರೂಮು ಯಾವುದೋ ತಾತನ ಕಾಲದ್ದು ಹಳೇ ಕಾಲದ ರೂಮ್ ಇದ್ದಂಗೆ ಐತಿ. ಮಗನ ರೂಮು. ಇವರಿಬ್ಬರದು ವಯಸ್ಸಾಗಿರೋ ರೂಮ್ ನೋಡು, ಎಷ್ಟು ಫ್ಯಾನ್ಸಿ ಐತಿ, ಎಷ್ಟು ಹೈಟೆಕ್ ಐತಿ, ಎಲ್ಲ ಐತಿ. ಎ ಸಿ ಸಮೇಕ ಐತಿ. ಏನು ಚಂದ ಬೆಡ್ ಲ್ಯಾಂಪು, ಎಷ್ಟು ಚಂದ ಕಾಟು, ಅದ್ರ ಹಿಂದೆ ಕಮಲದ ಡಿಸೈನ್ ನೋಡು, ಎಷ್ಟು ಚಂದ ಐತಿ. ಮುದುಕಿ ಭಾರಿ ಅದಾಳ. ನಾನು ಬಂದೇ ಇಲ್ಲಲ್ಲ, ನಮ್ಮ ಕೋಣಿ ನೋಡ, ಇವ್ರ ಕೋಣಿ ಹಿಂಗೆ ಇರ್ಬೋದು ಅಂದ್ಕೊಂಡೆ. ನಮ್ಮನೆ ಪಾಪ ನಮ್ಮ ಅಜ್ಜ ಅಮ್ಮನ ಕೋಣಿ ಹೆಂಗೈತಿ, ಒಂದು ಕಾಟ ಐತಿ, ಒಬ್ಬರ ಮಕ್ಕೊಳಕ್ಕಾಗದದು. ಅಜ್ಜ ಮ್ಯಾ ಮಕ್ಕೋತಾನ, ಅಮ್ಮ ಕೆಳ ಮಕ್ಕೋತಾಳ. ಇವ್ರದ್ದು ನೋಡು ವಯಸ್ಸಾದ್ರೂ ದೊಡ್ಡದೊಂದು ಮಂಚ, ಅದು ಏನು ಬೆಡ್ ಭಾರಿ ಇದ್ದಂಗೆ ಐತಿ. ಅಲ್ಲಮ್ಮ ನಿಹಾರಿಕಾ, ಸುಮ್ಮನೆ ನಿಂತ್ಕೊಂಡೆಲ್ಲ ತಾಯಿ, ಏನು ನಡಿ, ರೆಡಿ ಆಗು. ಅಪ್ಪ ಬ್ಯಾಡ್ ತಡ್ರಿ, ಹೋಗಕ್ಕೆ ಬರ್ತೈತಿ, ಏನಾಗೋದಲ್ಲ. ಅಲ್ಲಪ್ಪ, ಹಾಗೆಲ್ಲ ಮಾಡಬಾರ್ದು. ಅಲ್ಲವ್ರು ಏನು ಅನ್ಕೋತಾರ ಬೀಗ್ರು? ಆಹಾಹಾ, ಮುದುಕ ಅಲ್ಲಿ ಮದುವೆ ಮನೆಯಾಗಿದ್ದಾನ ಹೆಂಗ ಏನೇನ ಮಾಡಿ ಕರ್ಕೊಂಡ್ ಬಂದಿರಿ. ಊರಂತೂ ಊರ್ ಮಂದಿನ ನಿಮ್ಮ ವಿರುದ್ಧ ರೊಚ್ಚಿಗೆ ಅದ್ದು ಈ ಮದ್ವೆ ನಿಲ್ಸಕ್ ಹೋಗಿದ್ರು. ಅವಾಗ ಏನ್ ಅನ್ಕೋತಾರ ಅಂತ ಯೋಚನೆ ಮಾಡಲಿಲ್ಲ ಮುದುಕ. ಹೆಂಗ್ ಡವ್ ಮಾಡ್ತಾನ ಗುರು ಮುದುಕ. ಯಪ್ಪ, ಈ ಮನ್ಯಾಗ ಹೆಂಗಪ್ಪ ಇರ್ಬೇಕು. ಇವನ್ನ ಬೋಳ್ತಿಲಿ ಅವ್ನು ನಂಬ್ಕೊಂಡು ನಾನು ಬಂದ್ರ ಇಂಥ ಪ್ರಿಯ. ಇಲ್ಲಪ್ಪ, ಏನು ತಿಳ್ಕೊಳ್ಳಲ್ಲ ಹೇಳ್ರಿ. ನಾನೆಲ್ಲ ಫೋನ್ ಮಾಡಿ ಅತ್ತಿಯರಿಗೆ ಮಾವರ್ಗೆ ಹೇಳ್ತೀನಿ, ಅವ್ರು ಅರ್ಥ ಮಾಡ್ಕೋತಾರೆ. ಮತ್ತು ಈ ಥರ ಪರಿಸ್ಥಿತಿ ಒಳಗೆ ಹಿಂಗೆ ಕಾರ್ಯ ಆಗಬೇಕು ಅಂದ್ರೆ ಹೆಂಗೆ ಹೇಳ್ರಿ? ಏನಾರ ಮಾಡ್ಕೊಂಡು ಹಾಳಾಗೋಗ್ರಿ, ನಾನಂತೂ ನಿಲ್ಲದೇ ಇಲ್ಲ. ಅಯ್ಯಯ್ಯೋ, ನಿನ್ನ ಹೆಂಡತಿ ಸಿಟ್ಟು ಮಾಡ್ಕೊಂಡು ಹೋದ್ಲಪ್ಪ ಸಂತೋಷ. ಏನು ಮಾಡ್ಬೇಕಪ್ಪ, ಈಕಿ ಒಬ್ಬೇಕಿ. ಅಪ್ಪ, ನಾ ಎಲ್ಲ ಆಕಿಗೆ ಹೇಳ್ತೀನಿ ತಗೋರಿ, ನಾ ಎಲ್ಲ ತಿಳಿಸಿ ಹೇಳ್ತೀನಿ, ಅರ್ಥ ಮಾಡ್ಕೋತಾಳ. ನೀವು ಆಕಿ ತಲೆ ಕೆಸ್ಕೋಬೇಡ್ರಿ. ಮತ್ತು ಊರಿಗೆ ಹೋಗೋದು ಅಂತ ಹೇಳಿದ್ನಲ್ಲ, ಸಡನ್ನಾಗಿ ಕ್ಯಾನ್ಸಲ್ ಆತಲ್ಲ, ಅದಕ್ಕೆ ಆಕಿ ಸಿಟ್ಟು ಬಂದಿರಬೇಕು. ಅವು ಆರಾಮಾಗಲಿ. ಮತ್ತೀಗ ಡಾಕ್ಟ್ರ್ ಬೇರೆ 1-2 ಅವರ್ ನೋಡ್ರಿ, ಎದ್ದೇಳಿಲ್ಲ ಅಂದ್ರೆ ನನಗೆ ಹೇಳ್ರಿ, ಎಮರ್ಜೆನ್ಸಿಗೆ ಅಡ್ಮಿಟ್ ಮಾಡೋಣ ಅಂತ ಬೇರೆ ಹೇಳಕತ್ತಾರ. ಅಂಥದ್ರಾಗ ನಾನು ಹಿಂಗೆ ಮತ್ತೆ ಹೆಂಗೆ ನಾನಾರ ನೆಮ್ಮದಿಗೆ ಹೆಂಗೆ ಹೋಗ್ಲಪ್ಪ, ನೀನ ಹೇಳಿ. ಈ ಥರ ಮನ್ಯಾಗ ಇಟ್ಕೊಂಡು ಆಕೆಗೆ ನಾ ಎಲ್ಲ ತಿಳಿಸಿ ಹೇಳ್ತೀನಿ, ಅರ್ಥ ಮಾಡ್ಕೋತಾಳೆ. ನಾ ಬರ್ತೀನಿ ತಡ್ರಿ, ನೀವು ಇಲ್ಲೇ ಇರ್ರಿ, ಎಲ್ಲೂ ಹೋಗ್ಬೇಡ್ರಿ. ಹಾಂ, ನೀ ಹೋಗು, ಆಕೆ ಒಂದಿಟ್ಟು ಸಮಾಧಾನ ಮಾಡಿ. ಲಲಿತಾ, ಓಹ್, ಇಲ್ಲೇ ನಿಂತೀಯನ? ನಿಹಾರಿಕಾ, ಸಿಟ್ಟು ಮಾಡ್ಕೋಬೇಡ, ಪರಿಸ್ಥಿತಿ ನೋಡಿ ಹೆಂಗೈತಿ. ಸಿಟ್ಟು ನನಗೆ ನಿಜವಾಗ್ಲೂ ನಿಮ್ಮ ತಾಯರ್ಗೆ ಏನಾರು ಈ ಥರ ಆಗಿದ್ರೆ ನಿಮ್ಮ ಹೋಗ ನಾನು ಒಪ್ಕೋತಿದ್ದೆ. ಆದ್ರೆ ನಿಜವಾಗ್ಲೂ ಆಗಿಲ್ಲ. ನಿಮ್ಮವ್ವ ನಾಟಕ ಮಾಡಕತ್ತಾಳ. ಅಲ್ಲ, ನಾಟಕ ಮಾಡಕತ್ರ ಖರೇನ ಇಂಜೆಕ್ಷನ್ ಮಾಡಿಸ್ಕೋತಿದ್ದಿಲ್ಲ? ನೀನ ಹೋದಲ್ಲ, ಅವಸರ ಮಾಡಿ ಪಟ್ಟನ ಓಡೋದು ಒಳಗೆ. ಇಂಜೆಕ್ಷನ್ ಖರೇನ ಮಾಡಿಸ್ಕೊಳಕತ್ತಾರ, ಇಲ್ಲ ಎದ್ದಾಳ, ನಾನು ನೋಡ್ತೀನಿ, ಡಾಕ್ಟರ್ಗೆ ಏನ್ರ ಹೇಳ್ತೀನಿ ಅಂತ ಓಡೋದಲ್ಲ. ಏನ್ರ ಗೊತ್ತಾತ ನಿನಗ? ಎದ್ದಿದ್ಲ ನಮ್ಮವ್ವ? ಇಲ್ಲ, ಎದ್ದಿರಲಿಲ್ಲ. ಇಂಜೆಕ್ಷನ್ ಮಾಡಿದ್ರು. ಆದ್ರೆ ಅಲ್ಲ ರೀ, ನಂಗೆ ನಂಬಕ್ಕಾಗಲ್ದು ರೀ. ಹೆಂಗ್ರಿ ನಿಜವಾಗ್ಲೂ ಇಷ್ಟೊತ್ತು ಹೆಣ್ಮಕ್ಳಿರೋವರೆಗೂ ನಗ್ನಗ್ತಾ ಓಡಾಡ್ಕೊಂಡು ಮನೆ ತುಂಬ ಓಡಾಡ್ಯಾರ. ಮೊಮ್ಮಕ್ಳ ಜೊತೆಗೆ ಆಟ ಆಡ್ಯಾರ, ಹಳೆಯಂದ್ರ ಜೊತೆಗೆ ಮಾತಾಡ್ಯಾರ, ಮಿನ ಮಾಡಿ ತಿನ್ಸ್ಯಾರ, ನನ್ನ ಕೈಲಿ ಮಾಡಿಸಿ ತಿನ್ಸ್ಯಾರ. ಈಗ ಸಡನ್ನಾಗಿ ನಾವು ಹೋಗ ಬಂದಾಗಂದ್ರೆ ಅಂದ್ರೆ ನಮ್ದು ಕಾರ್ಯ ಆಗೋದು ಬೇಡ. ನಿಮ್ಗೆ ಇಷ್ಟ ಇಲ್ಲ ನೋಡು, ಅದಕ್ಕೆ ಒಂದು ಮುಹೂರ್ತ ಇಡ್ಬೋದು ಇನ್ನೊಂದು ಸರಿ. ಆದ್ರೆ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಒಂದು ಸ್ವಲ್ಪ ಅರ್ಥ ಮಾಡ್ಕೋ. ಸ್ವಲ್ಪ ಸರಿ ಹೋಗ್ಲಿ, ಅವ ಇನ್ನೊಂದು 2 ಅವರ್ ಎಚ್ಚರ ಆಗ್ತಾಳಲ್ಲ. ಕೈಯೊಂದು ಕಾರ್ ಐತಿ, 1 ಅವರ್ನಾಗ ನಿಮ್ಮ ಊರಾಗಿರ್ತೀವಿ, ರಾತ್ರಿಗಲ್ಲ, ಎಷ್ಟೊತ್ತಿದ್ರು ಹೋಗೋಣ. ಅಂದ್ರೆ ಇವತ್ತು ಆಗಲ್ಲ, ಬೇಜಾರಾಗಬೇಡ. ಅವನ್ನ ಹುಬ್ಳಿಗೆ ಕರ್ಕೊಂಡು ಬಂದ್ಮೇಲೆ ಹೋಗೋಣ ಅಂತ. ಇಲ್ಲೇ ಇರ್ತೀವಲ್ಲ, ಏನು ಕಾರ್ಯನ ನಿಮ್ಮೂರಾಗ ಮಾಡ್ಕೋಬೇಕೇನು? ಇಲ್ಲ, ನಮ್ಮೂರಾಗ ಮಾಡ್ಕೊಂಡು ಬಿಡಲ್ಲ, ಮಸ್ತ್. ಇದೆಲ್ಲ ಏನು ಬೇಡ, ಹೋಗ್ರಿ ಸುಮ್ಮನೆ. ನಿಮ್ಮ ಕಡೆಗೆ ಇರೋದಂತ ಪದ್ಧತಿ, ನಮ್ಮ ಕಡೆ ಪದ್ಧತಿ ಅಲ್ಲ. ನಮ್ಮ ಕಡೆ ಪದ್ಧತಿ ಇರೋ ಗಂಡ ಮನೆ ಕಡೆಗೆ ಕಾರ್ಯ ಆಗ್ಬೇಕಂತೇಳಿ. ಆದ್ರೆ ನಿಮ್ಮ ಕಡೆಗೆ ಅಲ್ಲ, ತವ್ರ ಮನೆಯಾಗ ಕಳಿಸ್ಬೇಕು ಹೆಂಡತಿಗೆ ವಾಪಸ್ ಅಂತಂದು ಅಲ್ಲೆಲ್ಲ ಪ್ಲಾನ್ ಮಾಡ್ಕೊಂಡಾರ್ರಿ. ಗುಡಿಗೆ ಹೋಗ ಅದಕ್ಕಿದ್ದಕ್ಕೆ ಅರ್ಥ ಮಾಡ್ಕೊಳ್ಳಿ. ನೋಡು, ಎಷ್ಟೋ ನನ್ನನ್ನು ಅರ್ಥ ಮಾಡ್ಕೊಂಡು ಇದುವರೆಗೂ, ಈಗೂ ನೀ ಅರ್ಥ ಮಾಡ್ಕೋತಿ ಅಂತ ಭಾವನೆ ಒಳಗೆ ನಿಂಗೆ ಹೇಳಕತ್ತೀನಿ ನಾನು. ಪ್ಲೀಸ್ ಅರ್ಥ ಮಾಡ್ಕೊ, ಪ್ಲೀಸ್.
ನಾನಂತೂ ಈಗ ಬರೋಕ್ಕಾಗಲ್ಲ, ಒಂದು 2-3 ದಿನ. ಇಲ್ಲ ನಮ್ಮ ತಂಗಿ ಅವ್ರ ಗಂಡಂದ್ರೆಲ್ಲ ಬರಲಿ, ಹೆಂಗೋ ಅವರು 1 ವಾರ 2 ವಾರ ಇರ್ತೀನಿ ಅಂದಾರಲ್ಲ. ಅಷ್ಟಂತಲೇ ನಾವು ತೋರಿಸ್ಕೊಂಬಂದು ನಾವು ಹೋಗೋಣ ಅಂತ, ಆಯಿತಾ? ಒಂದು 3 ದಿನ ಟೈಮ್ ಕೊಡು ಪ್ಲೀಸ್. ಸಂತೋಷ, ಸಂತೋಷ. ಅಪ್ಪ ಬಂದಿನ್ರಿ. ಅಯ್ಯೋ ಯಪ್ಪ, ನಾ ಏನೇನು ಅನ್ಕೊಂಡು ಬಂದೆ. ನಮ್ಮವ್ವ ನಮ್ಮಪ್ಪ ನೋಡಿದ್ರ ನಿನ್ನ ಕೈಯಾಗ ಆಡಕ್ಕೆ ಚಂಡಾಳ ಗೊಂಬಿದ್ದಂಗದಾನ, ಗಿರಿಗಿಟ್ಲಿ ಆಡಿಸ್ಬೋದು. ನೀ ಹೇಳ್ದಂಗೆ ಕೇಳ್ತಾನ. ಅವ್ರವ್ವ ಅವರಪ್ಪನ ಮಾತು ಕೇಳಲ್ಲ. ಎಷ್ಟೋ ಮಂದಿಗೆ ತಾಯಿ ಮಾತು ತಂದೆ ಮಾತು ಕೇಳಿ ಹೆಂಡತಿ ಹೊಡೆಯೋದು ಬಡಿಯ ಮಾಡೋ ಗಂಡಂಗಿಂತ ನಿನ್ನ ಪ್ರೀತಿ ಇರೋ ಗಂಡ ಸಿಕ್ಕನ ಹಂಗೆ ಹಿಂಗಂತೇಳಿ ಉಬ್ಬಿಸಿ ಮದುವೆ ಮಾಡ್ಬಿಟ್ರು. ಇಲ್ಲಿ ನೋಡಿದ್ರ ಇದು ಅದು ಆಸಾಮಿನ ಆತಲ್ಲಪ್ಪ ಭಗವಂತ. ನಮ್ಮವ್ವ ಫೋನ್ ಮಾಡ್ತೀನಿ ತಡಿ ಮೊದ್ಲು. ಹಲೋ ಹಲೋ ಅವ್ವ.